ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಂಥ ಪ್ರೀತಿಯ ದೇವರ ಸಭೆಯೇ ಶ್ರೇಷ್ಠವಾದ ಅವಕಾಶಕ್ಕಾಗಿ ತಂದೆಯಾದ ದೇವರನ್ನು ನಾನು ಕೊಂಡಾಡುವಂತನಾಗಿದ್ದೇನೆ. ಅದೇ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಸಹ ಕ್ರಿಸ್ತ ಯೇಸುವಿನಲ್ಲಿ ಶುಭವಂದನೆಗಳನ್ನು ಆರಿಸುತ್ತಾ ಇವತ್ತಿನ ವಾಕ್ಯ ಧ್ಯಾನಾಂಶಕ್ಕೆ ನಾವು ಮುಂದಕ್ಕೆ ಹೋಗೋಣ ಪ್ರಿಯರೇ. ಇವತ್ತಿನ ಧ್ಯಾನಾಂಶಕ್ಕಾಗಿ ನಾವು ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಹಳೆ ಒಡಂಬಡಿಕೆಯ ಎರಡನೇ ಆರಿಸುಗಳ ಪುಸ್ತಕ, ಅದರ 5ನೇ ಅಧ್ಯಾಯ, ಅದರ 1ರಿಂದ 10 ವಚನಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಅದರ 5ರಿಂದ 13 ವಚನಗಳನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಕೆಲವು ದಿನಗಳಿಂದ ನಾವು ಕ್ರೂಜಿತನಾಗಿರುವಂಥ ಯೇಸು ಕ್ರಿಸ್ತನ ಉದ್ದೇಶ ಅಥವಾ ಶಿಲುಬೆಗೆ ಹಾಕಿಬಿಡುವಂಥ ಯೇಸು ಕ್ರಿಸ್ತನ ಉದ್ದೇಶ, ಅದರ ವಿಷಯದಲ್ಲಿ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಎರಡನೇದಾಗಿ ಶಿಲುಬೆಗೆ ಹಾಕಿಬಿಡುವಂಥ ಯೇಸು ಕ್ರಿಸ್ತನ ಕರೆ ಎಂಬುದಾಗಿ ನೋಡುವಾಗ ಯಾರ್ಯಾರ ವ್ಯಕ್ತಿಗಳ ಜೀವಿತದಲ್ಲಿ ಆತನು ಯಾವ ರೀತಿಯಲ್ಲಿ ಕರೆಯುವಂಥ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಎಲ್ಲ ವಿಷಯಗಳಲ್ಲಿ ನಾವು ಅನೇಕ ರೀತಿಯಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ಅದೇ ರೀತಿಯಲ್ಲಿ ನಿನ್ನೆ ಸಾಯಂಕಾಲ ವಿಷಯದಲ್ಲಿ ಕೂಡ ನಾವು ಕ್ರೂಜಿತನಾಗಿರುವಂಥ ಯೇಸು ಕ್ರಿಸ್ತ ಅಥವಾ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನನ್ನು ಸಂಧಿಸಿರುವಂಥ ವಿದ್ವಾಂಸರು ಎಂಬುದಾಗಿ ಆ ವಿಷಯವನ್ನು ಧ್ಯಾನ ಮಾಡಿದ್ದೇವೆ. ಇವತ್ತು ಅದೇ ರೀತಿಯಲ್ಲಿ ಆತನನ್ನು ಸಂಧಿಸಿರುವಂಥ ಶತಾಧಿಪತಿ ಅಥವಾ ಅಧಿಕಾರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನಮ್ಮ ಚರಿತ್ರೆಯಲ್ಲಿ ನೋಡುವಾಗ ಈ ಒಂದು ಮಾನವಕುಲದ ಇತಿಹಾಸದಲ್ಲಿ ನಾವು ಗಮನಿಸೋದಾದರೆ ಯಾವ ಅಧಿಕಾರವನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ಶಕ್ತಿಶಾಲಿಯಾಗಿರುವಂಥ ವ್ಯಕ್ತಿ, ಆ ಪ್ರಭಾವ ಬೀರುವಂಥ ಒಂದು ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿಯೂ ಸಹ ಇನ್ನೊಂದು ವ್ಯಕ್ತಿಗೆ ಆತನು ನಮ್ರತೆಯಿಂದ ವರ್ತಿಸುವಂಥ ವ್ಯಕ್ತಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿಯು ಕೂಡ ಅಧಿಕಾರವನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿ ತಗ್ಗಿಸಿಕೊಂಡು ಇತರರೊಟ್ಟಿಗೆ ಆತನು ಒಂದು ಸಾಮಾನ್ಯವಾಗಿ ತಗ್ಗಿಸಿಕೊಳ್ಳುವಂಥ ವ್ಯಕ್ತಿಯಾಗಿ ನಾವು ಕಾಣಲಿಕ್ಕೆ ಬಹಳ ಕಷ್ಟ ರೀ. ಆದರೆ ಇಲ್ಲಿ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸೋದ್ರೆ ವಾಕ್ಯ ಒಂದು ಸತ್ಯಾಂಶವನ್ನು ಬಿಟ್ಟು ನಮಗೆ ಹೇಳುವಂಥದ್ದಾಗಿದೆ. ಇಲ್ಲಿ ಒಂದು ರೋಮ ಶತಾಧಿಪತಿ ಆಗಿರುವಂಥ ಒಂದು ಅಧಿಕಾರಿ ಇಲ್ಲಿ ಯೇಸುವಿನ ಬಳಿಗೆ ಬಂದು ತನ್ನನ್ನು ಅಂದರೆ ತನ್ನ ದಾಸನಿಗಾಗಿ ಒಂದು ಬೇಡಿಕೊಳ್ತಾ ಇದ್ದಾನೆ. ಅಧಿಕಾರ ತೋರಿಸ್ತಾ ಇಲ್ಲ. ಆತನು ಈಸ್ ನಾಟ್ ಕಮ್ಯಾಂಡಿಂಗ್ ಟು ಜೀಸಸ್, ಬಟ್ ಈ ಜಸ್ಟ್ ರಿಕ್ವೆಸ್ಟಿಂಗ್. ಆತನು ಅದು ಕೂಡ ಹೆಂಗೆ ಎಂಬುದಾಗಿ ನೋಡುವಾಗ ವಿತ್ ಹಂಬಲ್ನೆಸ್, ಎಷ್ಟು ತಗ್ಗಿಸಿಕೊಳ್ಳೋ ಹ್ಯುಮಿಲಿಟಿಯಿಂದ ಇಸ್ ಕಮಿಂಗ್ ಟು ಜೀಸಸ್. ಯಾಕೆ ನಾವು ಗಮನಿಸ್ರಿ, ಇಲ್ಲಿ ನೋಡುವುದಾದರೆ ಪ್ರೇರೆ, ಆತನು ಯೇಸುವಿನ ಅಧಿಕಾರವನ್ನು ಗುರುತಿಸಿರುವಂಥ ವ್ಯಕ್ತಿಯಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ನಾವು ಇಲ್ಲಿ ಗಮನಿಸಬೇಕು ಪ್ರಿಯರೇ. ನಾನು ಮತ್ತೊಂದು ಆವರ್ತಿ ಹೇಳ್ತೀನಿ, ಯಾಕೆ ಆತನು ಅಷ್ಟೆಲ್ಲ ತಗ್ಗಿಸಿಕೊಂಡು ಆತನ ಹತ್ರ ಯೇಸು ಕ್ರಿಸ್ತನ ಹತ್ರ ಆತನು ಬರ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ನಾವು ತಿಳ್ಕೋಬೇಕಾಗಿರುವಂಥ ಒಂದು ಸತ್ಯ, ಒಂದು ಅಧಿಕಾರಿ ಕ್ರಿಸ್ತನ ಅಧಿಕಾರಕ್ಕೆ ಬರ್ತಾ ಇದ್ದಾನೆ. ಯಾಕೆ ಏನೆಂಬುದಾಗಿ ನೋಡುವಾಗ ಕ್ರಿಸ್ತನ ಅಧಿಕಾರವನ್ನು ಈ ಅಧಿಕಾರಿ ಅರಿತುಕೊಂಡಿರುವಂಥ ವ್ಯಕ್ತಿಯಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗಮನಿಸಬಹುದು ಪ್ರಿಯರೇ. ಯಾಕಂದರೆ ಇಲ್ಲಿ ನೋಡ್ರಿ, ಆಗಿನ ಕಾಲದಲ್ಲಿ ಈ ಒಂದು ಯಹೂದ್ಯ ಜನಾಂಗವು ರೋಮ ಸಾಮ್ರಾಜ್ಯದವರಿಗೆ ಸಾಧಾರಣವಾಗಿ ನಾವು ನೋಡೋದಾದರೆ ಅವರಿಗೆ ವಿರೋಧವಾಗಿರುವಂಥ ವ್ಯಕ್ತಿಗಳು. ಯಾಕಂದರೆ ಆ ಒಂದು ರೋಮ ಅಧಿಕಾರಿಗಳು ಯಾರೆಂಬುದಾಗಿ ನೋಡುವಾಗ ಈ ಯಹೂದ್ಯರನ್ನು ಪಾಲಿಸುವಂಥ ಅಧಿಕಾರ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಯಾರಾಗಲಿ, ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳು ಯಾರನ್ನ ಮಾತುಗಳು ಕೂಡ ಅವರು ಅಧಿಕಾರ ಅಂದರೆ ಅವರನ್ನು ಅಷ್ಟು ಗೌರವ ತೋರಿಸುವಂಥ ವ್ಯಕ್ತಿಗಳಾಗಲಿ ಅಥವಾ ಅವರಿಗಿಂತ ಜಾಸ್ತಿ ಉನ್ನತ ಸ್ಥಾನದಲ್ಲಿಟ್ಟು ಟ್ರೀಟ್ ಮಾಡುವಂಥ ವ್ಯಕ್ತಿಗಳಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ಸಹ ಈ ವ್ಯಕ್ತಿ ಆ ಕ್ರಿಸ್ತನ ಬಳಿಯಲ್ಲಿ ಆತನ ತಗ್ಗಿಸಿಕೊಂಡು ತನ್ನ ಅಧಿಕಾರವನ್ನು ಗುರುತಿಸಿ ಆತನು ಬರ್ತಾ ಇದ್ದಾನೆ. ಈ ಒಂದು ವಿಷಯವು ನಮಗೆ ಒಂದು ಸತ್ಯವನ್ನು ತೋರಿಸಿಕೊಡುವಂಥದ್ದಾಗಿದೆ ಪ್ರಿಯರೇ. ಏನು ಆ ಸತ್ಯವಾಗಿ ನೋಡುವಾಗ ನಾವು ಗಮನಿಸಬೇಕು, ಯೇಸು ಕ್ರಿಸ್ತನೇ ಆತನು ತದನಂತರ ಆ ಶಿಲುಬೆಗೆ ಹಾಕಲ್ಪಡುವಂಥ ಯೇಸು ಕ್ರಿಸ್ತನೆಂಬುದಾಗಿ ಈ ಶತಾಧಿಪತಿ ಈ ಅಧಿಕಾರವನ್ನು, ಯೇಸು ಕ್ರಿಸ್ತನ ಅಧಿಕಾರವನ್ನು ಮುಂದಾಗಿ ಅಂದರೆ ಮುಂಚಿತವಾಗಿಯೇ ಆತನು ಗುರುತಿಸಿದಾನೆಂಬುದಾಗಿ ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಹಿನ್ನೆಲೆ ನೋಡೋದಾದರೆ ಶತಾಧಿಪತಿ ಎಂಬುದಾಗಿ ನಾವು ಗಮನಿಸುವಾಗ ಪ್ರಿಯರೇ, ಒಂದು ಶತಾಧಿಪತಿ ಎಂಬುದಾಗ ಒಂದು 100 ಮಂದಿಗೆ ಅಧಿಕಾರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ರೋಮ ಸಾಮ್ರಾಜ್ಯದಲ್ಲಿ ಆ ಒಂದು 100 ಸೈನಿಕರಿಗೆ ಅಧಿಕಾರಿಯಾಗಿರುವಂಥ ಈ ವ್ಯಕ್ತಿ ನೋಡ್ರಿ, ನಾವು ಗಮನಿಸ್ರಿ, ನಾನು ಆವಾಗಲೇ ಹೇಳಿದೆ, ರೋಮ ಸಾಮ್ರಾಜ್ಯವು ಅಷ್ಟು ಸಾಮಾನ್ಯವಾಗಿರುವಂಥ ಅಥವಾ ಸುಲಭತರವಾಗಿರುವಂಥ ಒಂದು ಅದು ಇದಲ್ಲ. ಆದರೆ ಇಲ್ಲಿ ನಾವು ಗಮನಿಸೋದಾದರೆ ಅದರ ಹಿನ್ನೆಲೆ ನೋಡೋದಾದರೆ ಅದೊಂದು ಕ್ರಮಶಿಕ್ಷಣೆ ಉಳ್ಳಂಥ ಒಂದು ಸೈನ್ಯಾಧಿಕಾರವಾಗಿರ್ತಿತ್ತು. ಅಷ್ಟು ಮಾತ್ರಕ್ಕಲ್ಲ, ಅವರ ನಾಯಕರು ಇನ್ನೆಷ್ಟು ಕ್ರಮಶಿಕ್ಷಣದಿಂದ ಇರ್ತಾರೆ ಎಂಬುದಾಗಿ ನಾವು ಗ್ರಹಿಸ್ಕೋಬೇಕು. ಅವರ ಅಧಿಕಾರವನ್ನು ಸ್ಪಷ್ಟವಾಗಿ ಸುಭದ್ರವಾಗಿ ನಿಯತ್ತಾಗಿ ಅವರು ನಿರ್ವಹಣೆ ಮಾಡುವಂಥ ವ್ಯಕ್ತಿಗಳಾಗಿ ನಾವು ಕಾಣಬಹುದು ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ರೋಮ ಸಾಮ್ರಾಜ್ಯದ ಒಂದು ಪ್ರತಿನಿಧಿಗಳು ಸಹ ಆ ಒಂದು ಅಧಿಕಾರಿಗಳು ಸಹ ಅಷ್ಟು ತಕ್ಕ ರೀತಿಯಲ್ಲೇ ಅವರು ಶಕ್ತಿಯನ್ನು ತೋರಿಸುವಂಥ ವ್ಯಕ್ತಿಗಳಾಗಿ ಮತ್ತೊಂದು ಅವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತಹ ವ್ಯಕ್ತಿ ಒಂದು ಯಹೂದ್ಯ ಬೋಧಕನಾಗಿರುವಂಥ ಯೇಸು ಕ್ರಿಸ್ತನ ಮುಂದೆ ಆತನು ತಗ್ಗಿಸಿಕೊಂಡು
ವಿಧೇಯತ್ವದಿಂದ ಹಂಬಲ್ ಆಗಿ ಆತನು ಬರ್ತಾ ಇದ್ದಾನೆ. ಇದು ಒಂದು ನಿಜವಾಗ್ಲೂ ನೋಡೋದಾದರೆ ಒಂದು ಆಶ್ಚರ್ಯಕರವಾದ ಸಂಗತಿ. ಈ ಆಶ್ಚರ್ಯಕರವಾದ ಸಂಗತಿ ಅದರ ಹಿನ್ನೆಲೆ ನಾವು ನೋಡೋದಾದರೆ ನಾವು ಗಮನಿಸಬೇಕಾಗಿದ್ದ ವಿಷಯ ಮತ್ತೆ ಮತ್ತೆ ತಿರ್ಗಾ ನಾನು ಮತ್ತೊಂದು ಆವರ್ತಿ ಹೇಳ್ತಾ ಇದ್ದೇನೆ. ಯೇಸುವಿನಲ್ಲಿ ಆತನು ಒಂದು ಶ್ರೇಷ್ಠವಾದ ಅಧಿಕಾರವನ್ನು ಆತನು ನೋಡಿದ್ದಾನೆ ಎಂಬುದಾಗಿ ನಾವು ಗಮನಿಸಬಹುದು ಪ್ರಿಯರೇ. ನೋಡ್ರಿ, ಇನ್ನು ಮುಂದೆ ನಾನು ಹೇಳಲಿಕ್ಕಿದ್ದಾನೆ. ಅದಕ್ಕಿಂತ ಮುಂಚೆ ನಾವು ಹಳೆ ಒಡಂಬಡಿಕೆ ಹೋಗಿ ಬರೋಣ. ಇದಕ್ಕೆ ಪ್ಯಾರಲ್ ಆಗಿರುವಂಥ ಕತೆ ನಾವು ನೋಡ್ಕೊಂಡು ಬರೋಣ ಪ್ರಿಯರೇ. ಈ ಒಂದು ನಾವು ಬರುವಾಗ ಹಳೆ ಒಡಂಬಡಿಕೆ 2ನೇ ಅರಸರ ಪುಸ್ತಕಗಳ 5ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ ಇನ್ನೊಂದು ಸೈನ್ಯದ ಅಧಿಕಾರಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾರೆಂಬುದಾಗಿ ನೋಡುವಾಗ ಈತನು ಸಿರಿಯಾ ದೇಶಕ್ಕೆ ಒಂದು ಸಂಬಂಧಪಟ್ಟಿರುವಂಥ ವ್ಯಕ್ತಿ. ಈತನ ಹೆಸರು ನಮಗೆಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿ ನಾಮಾನನು. ಈ ನಾಮಾನು ಸಹ ಒಂದು ಶ್ರೇಷ್ಠವಾದ ಹುದ್ದೆಯಲ್ಲಿ ಸೇನಾಧಿಪತಿಯಾಗಿದ್ದ, ಸರ್ವ ಸೈನ್ಯಕ್ಕೆ ಅಧಿಕಾರಿಯಾಗಿದ್ದ. ಅಷ್ಟು ಮಾತ್ರಕ್ಕಲ್ಲ, ಒಂದು ಗೌರವಾನ್ವಿತ ಒಂದು ಹುದ್ದೆಯಲ್ಲಿದ್ದಾನೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗಮನಿಸಬಹುದು. ಅಷ್ಟಕ್ಕಿಂತ ಹೆಚ್ಚಾಗಿ ಆತನು ಅದಕ್ಕಿಂತ ಮುಂಚೆ ಯುದ್ಧದಲ್ಲಿ ವಿಜಯವನ್ನು ಪಡೆದುಕೊಂಡಿರುವಂಥ ಒಂದು ಅಧಿಕಾರಿಯಾಗಿ ನಾವು ಕಾಣ್ತಾ ಇದ್ದೇವೆ ಆತನು ಮಾಡಿರುವ ಯುದ್ಧಗಳಲ್ಲಿ. ಆದರೆ ಆತನಿಗೆ ಒಂದು ಸಮಸ್ಯೆ ಇತ್ತು. ಏನೆಂಬುದಾಗಿ ನೋಡುವಾಗ ಆತನಿಗೆ ಕುಷ್ಠರೋಗವಿತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಯಾರೋ ಒಬ್ಬ ಒಂದು ವ್ಯಕ್ತಿಯ ದಾಸಿಯ ಮುಖಾಂತರ ತಿಳ್ಕೊಂಡು ಆತನು ಆ ದೇಶವನ್ನು ಬಿಟ್ಟು ತನ್ನ ಈ ಒಂದು ಸ್ಥಳಕ್ಕೆ ಬರ್ತಿರುವಾಗ ಅಲ್ಲಿ ಏನಾಗ್ತಿದೆ ಪ್ರಿಯರೇ, ಇಲ್ಲಿ ಒಂದು ವಿಷಯವನ್ನು ಗಮನಿಸ್ರಿ. ನಾನು ಆವಾಗಲೇ ಹೇಳಿದೆ, ಈತನು ಕೂಡ ಒಂದು ಶ್ರೇಷ್ಠವಾದ ಹುದ್ದೆಯಲ್ಲಿದ್ದಾನೆ. ಈತನು ಸಹ ಸರ್ವ ಸೈನ್ಯಕ್ಕೆ ಅಧಿಕಾರಿಯಾಗಿದ್ದಾನೆ. ಅಷ್ಟು ಉನ್ನತ ಸ್ಥಾನದಲ್ಲಿ ಇದ್ದರೂ ಇಲ್ಲಿ ಒಂದು ವಾಕ್ಯವು ಸತ್ಯಾಂಶವನ್ನು ನಮಗೆ ತಿಳಿಪಡಿಸ್ತದೆ. ನಾವು ಗಮನಿಸ್ರಿ, ಅಷ್ಟು ಉನ್ನತವಾದ ಒಂದು ಹುದ್ದೆಯನ್ನು ಪಡೆದುಕೊಂಡು ಒಂದು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಇತ್ತು, ವೆಲ್ತ್ ಎಲ್ಲ ಇತ್ತು, ಅಧಿಕಾರ ಇತ್ತು. ಆದರೆ ಆತನಿಗಿರುವಂಥ ಕುಷ್ಠರೋಗವು ಆತನನ್ನು ಬಿಟ್ಟು ಹೋಗಿದೆಯಾ? ನಾವು ಗಮನಿಸ್ರಿ. ಆತನ ಶಕ್ತಿ, ಆತನ ಒಂದು ಇರುವಂಥ ಆಸ್ತಿ ಪಾಸ್ತಿ ಅಥವಾ ಆತನ ಪ್ರಭಾವವು ಯಾವುದು ಸಹ ಆತನನ್ನು ಅದು ಸ್ವಸ್ಥತೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಇಲ್ಲಿ ನಾವು ಗ್ರಹಿಸ್ಕೋಬೇಕು. ಆದರೆ ಪ್ರಿಯರೇ, ಇದು ನಮಗೆ ಇಲ್ಲಿ ಒಂದು ಆತ್ಮಿಕ ಸತ್ಯವನ್ನು ನಮಗೆ ತೋರಿಸ್ಕೊಡುವಂಥದ್ದಾಗಿದೆ ಎಂಬುದಾಗಿ ನಾನು ಮತ್ತೊಂದು ಆವರ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯನ ಶಕ್ತಿ, ಮನುಷ್ಯನ ಅಧಿಕಾರವು, ಮನುಷ್ಯನಿಗಿರುವಂಥ ಆಸ್ತಿ ಅಥವಾ ಅವನಿಗಿರುವಂಥ ಗೌರವ ಇದ್ಯಾವುದು ಸಹ ಮನುಷ್ಯನಲ್ಲಿರುವಂಥ ಪಾಪವನ್ನು, ಆ ಪಾಪದಿಂದ ಬಂದಿರುವಂಥ ವ್ಯಾಧಿಯನ್ನು ಸ್ವಸ್ಥತೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ವಿಷಯವನ್ನು ಇನ್ನೊಂದು ಸಾರಿ ನಾನು ಮತ್ತೊಂದು ಆವರ್ತಿ ನಿಮಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಅದು ಕೇವಲ ಎಲ್ಲಿಂದ ಆಗುತ್ತೆ ಎಂಬುದಾಗಿ ನೋಡುವಾಗ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನಿಂದ ಮಾತ್ರ ಆ ಕಾರ್ಯವು ಸಾಧ್ಯವಾಗುತ್ತದೆ ಎಂಬುದಾಗಿ ನಾವು ಇಲ್ಲಿ ತಿಳ್ಕೋಬೇಕಾಗಿದೆ ಪ್ರಿಯರೇ. ನೋಡ್ರಿ, 4ನೇ ವಿಷಯದಾಗ ನೋಡುವುದಾದರೆ ಇನ್ನೊಂದು ಮಾರ್ಗವನ್ನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಅದು ಏನೆಂಬುದಾಗಿ ನೋಡುವಾಗ ವಿಧೇಯತ್ವವೇ ಅಥವಾ ವಿನಯ ಸ್ವಭಾವ ಅಥವಾ ತಗ್ಗಿಸಿಕೊಳ್ಳುವಂಥ ಸ್ವಭಾವವೇ ಕೃಪೆಗೆ ದಾರಿ ಮಾಡಿಕೊಡುವಂಥದ್ದು ಅಥವಾ ಸ್ವಸ್ಥತೆಗೆ ಮಾರ್ಗವನ್ನು ದ್ವಾರ ತೆರೆಯುವಂಥದ್ದಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ನಾಮಾನನು ಆತ ಒಂದು ಶತಾಧಿಪತಿಯಾಗಿದ್ದರು. ನಾಮಾನು ಮತ್ತು ಈ ಶತಾಧಿಪತಿಯು ಸಹ ಇಬ್ಬರೂ ಸಹ ಒಂದೇ ಶ್ರೇಷ್ಠವಾದ ಮುಖ್ಯ ವಿಷಯವನ್ನು ನಮಗೆ ಇಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಅದೇನೆಂಬುದಾಗಿ ನೋಡುವಾಗ ಇಬ್ಬರ ವಿಷಯದಲ್ಲಿ ಏನು ಕಾಣಬಹುದು ಪ್ರಿಯರೇ? ಅವರಲ್ಲಿರುವಂಥ ಹಂಬಲ್ನೆಸ್, ವಿಧೇಯತ್ವ ಎಂಬುದಾಗಿ ನಾವು ಕಾಣಬಹುದು. ಇಲ್ಲಿ ನೋಡ್ರಿ, ನಾಮಾನನು ಸಹ ಆತನ ಪರೀಕ್ಷೆಯಲ್ಲಿ ಆತನು ಪ್ರವಾದಿಯಾಗಿರುವಂತೆ ಎಲೀಷಾ ಹತ್ರ ಬರ್ತಾ ಇದ್ದಾನೆ. ಬಂದು ನಾಮಾನಿಗೆ ಆತನಿಗೆ ಏನು ಹೇಳ್ತಿದ್ದಾನೆ, ಯೋರ್ದಾನ್ ಎಂಬ ನದಿಯಲ್ಲಿ ಅಥವಾ ರಿವರಲ್ಲಿ ನೀನು ಸ್ನಾನ ಮಾಡ್ಕೊಂಡು ಬಾ ಎಂಬುದಾಗಿ ಹೇಳುವಾಗ, ಮೊದಲನೇ ವಿಷಯದಾಗ ನೋಡುವಾಗ ಆತನು ಅಲ್ಲಿ ಸಿಟ್ಟು ಮಾಡ್ಕೊಂಡಿರುವಂಥದ್ದು ಅಥವಾ ಕೋಪ ಮಾಡ್ಕೊಂಡಿರುವಂಥ ವ್ಯಕ್ತಿಯಾಗಿ ನಾವು ಅಲ್ಲಿ ಕಾಣಬಹುದು. ಆದರೆ ಆತನು ಯಾಕೆಂದರೆ ನೋಡುವಾಗ ಒಂದು ಅಧಿಕಾರಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದು ಇಲ್ಲಿ ಯಾರೋ ದೇವರ ವ್ಯಕ್ತಿ ಎಂಬುದಾಗಿ ನೋಡುವಾಗ ಒಂದು ಮಾತಿನಲ್ಲಿ ಸ್ವಸ್ಥತೆ ಮಾಡಬಹುದೇನೋ ಅಥವಾ ಬೇರೆ ಒಂದು ಆಶ್ಚರ್ಯಕಾರ ಮಾಡಬಹುದೇನೆಂಬುದಾಗಿ, ಒಂದು ಶ್ರೇಷ್ಠವಾದ ಕಾರ್ಯ ತನ್ನ ಜೀವನದಲ್ಲಿ ನಡೆಯುತ್ತೆ ಎಂಬುದಾಗಿ ಆತನು ಬೇರೆ ರೀತಿಯಲ್ಲಿ ಉದ್ದೇಶವನ್ನು ಇಟ್ಕೊಂಡು ಬಂದಿರಬಹುದು. ಆದರೆ ಅದಕ್ಕಾಗಿ ಆತನು ಕೋಪ ಮಾಡಿಕೊಳ್ತಾ ಇದ್ದಾನೆ. ಆದರೆ ತದನಂತರ ಆತನಿಗೆ ಕೆಲವು ವಿಷಯಗಳು ಗೊತ್ತಾದ ಮೇಲೆ ಆತನು ದೇವರಿಗೆ ಸರಳವಾಗಿರುವಂಥ ವಿಧೇಯತ್ವವನ್ನು ಅಪೇಕ್ಷಿಸುವಂಥ ಇದ್ದಾನೆಂಬುದಾಗಿ ಗೊತ್ತಾದಾಗ ಆತನು ಆ ವಿಧೇಯತ್ವವನ್ನು ತೋರಿಸಿ ಆ ಮಾತಿಗೆ ಹೂಗುಟ್ಟು ಆತನ ಏನು ಮಾಡ್ತಿದ್ದಾನೆ, ಆ ಒಂದು ವಿಧೇಯತ್ವವನ್ನು ತೋರಿಸಿ ಆ ನದಿಯಲ್ಲಿ ಮುಳುಗಿ ಬಂದಿರುವಾಗ ವಾಕ್ಯವು ಹೇಳ್ತದೆ, ಚಿಕ್ಕ ಮಗುವಿನ ದೇಹಕ್ಕಿಂತ ಶ್ರೇಷ್ಠವಾದ ದೇಹಕ್ಕಾಗಿ ಆತನ ಸ್ವಸ್ಥತೆ ಆಗಿದೆ ಎಂಬುದಾಗಿ, ಅಂದರೆ ಕುಷ್ಠ ಬಿಟ್ಟು ಹೋಗಿದೆ ಎಂಬುದಾಗಿ. ಇಲ್ಲಿ ಏನು ಕಾಣಬಹುದು, ಇಬ್ಬರ ವ್ಯಕ್ತಿಗಳಲ್ಲಿ ಸಹ ನಾವು ಆ ವಿಧೇಯತ್ವವನ್ನು ನೋಡಬಹುದು ಪ್ರಿಯರೇ. ಅವರ ವಿಧೇಯತ್ವದಿಂದ ಶತಾಧಿಪತಿಯ ದಾಸನ ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾನೆ. ಈ ಒಂದು ನಾಮಾನನು ಸಹ ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾನೆ ಎಂಬುದಾಗಿ ನಾವಿಲ್ಲಿ ಗಮನಿಸಬಹುದು ಪ್ರಿಯರೇ. ಅದಕ್ಕೆ ಯಾಕಂದರೆ ಅದನ್ನು ಇನ್ನೂ ವಿವರಣವಾಗಿ ನೋಡಬೇಕಾದ್ರೆ ಕೆಲವು ವಿಷಯಗಳಲ್ಲಿ
ನೋಡ್ರಿ, ಶತಾಧಿಪತಿಯ ಒಂದು ವಿನಯ, ಹಂಬಲ್ನೆಸ್ ನಾವು ಇನ್ನೊಂದ್ಸರಿ ನಾವು ಸ್ಪಷ್ಟವಾಗಿ ಧ್ಯಾನ ಮಾಡೋದಾದರೆ, ಆತನು ಈ ರೀತಿಯಲ್ಲೇ ಹೇಳ್ತಿದ್ದಾನೆ, ಕರ್ತನೆ, ನನಗೆ ಏನು, ನನ್ನ ಮನೆಗೆ ನೀನು ಬರಲಿಕ್ಕೆ ನಾನು ಅಷ್ಟು ಯೋಗ್ಯ ನಾನಲ್ಲ. ಯಾಕೆ ನೋಡ್ರಿ, ಈ ಮಾತು ಹೇಳಬೇಕಾದ್ರೆ ಎಷ್ಟು ಶ್ರೇಷ್ಠವಾದ ಮಾತು ನಾವು ಗಮನಿಸಬಹುದು ಪ್ರಿಯರೇ. ಆ 8ನೇ ವಚನದಲ್ಲಿ ನೋಡ್ರಿ, ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನೂ ಸಹ ಮತ್ತೊಬ್ಬರ ಕೈಗಳಿರುವವನು, ನನ್ನ ಕೈಗಳಿಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಏನು ಅರ್ಥ ಆಗ್ತಿದೆ ಪ್ರಿಯರೇ? ನಾವಿಲ್ಲಿ ಗಮನಿಸಬೇಕು, ಈ ಒಂದು ಶತಾಧಿಪತಿ ಹೇಳ್ತಿರೋ ಮಾತುಗಳು ನಿಜವಾಗಲೂ ಆಶ್ಚರ್ಯಕರವಾದ ಸಂಗತಿಯೇ ಹೌದು. ಯಾಕೆ ಎಂಬುದಾಗಿ ನಾವು ಗಮನಿಸುವಾಗ, ಈತನು ಹೇಳ್ತಂಥ ಮಾತು, ಆತನು ಹೇಳ್ತಿದ್ದ, ನಾನು ಒಂದು ಅಧಿಪತಿ, ನಾನು 100 ಮಂದಿ ಸಿಪಾಯಿಗಳಿಗೆ ಅಧಿಪತಿಯಾಗಿದ್ದಾನೆ, ನಾನು ಒಬ್ಬನಿಗೆ ಹೋಗು ಎಂಬುದಾಗಿ ಹೇಳುವಾಗ ಅವನು ಹೋಗ್ತಾನೆ, ಬಾ ಎಂದು ಹೇಳುವಾಗ ಅವನು ಬರುವಂಥವನಾಗಿದ್ದಾನೆ, ನಾನು ಇಂಥದ್ದು ಮಾಡು ಎಂಬುದಾಗಿ ಹೇಳುವಾಗ ಕಾರ್ಯವನ್ನು ಮಾಡುವಾಗಿದ್ದಾನೆ. ಯಾಕಂದ್ರೆ ಆತನ ಅಧಿಕಾರವು ಅಂಥದ್ದು. ಆ ಅಧಿಕಾರ ಏನು ಮಾಡುವಂಥದ್ದಾಗಿದೆ? ಬೇರೆಯವ್ರಿಗೆ ಆಜ್ಞೆಯನ್ನು ಕೊಡುವಾಗ ಆ ಮಾತು ಕೆಳಗಿನವರು ಕೇಳುವಂಥದ್ದಾಗಿದ್ದಾರೆ. ಅದೇ ಮಾತು ಇಲ್ಲಿ ಈ ಶತಾಧಿಪತಿಯು ಯೇಸು ಕ್ರಿಸ್ತನ ವಿಷಯದಲ್ಲಿ ಎತ್ತಿ ತೋರಿಸ್ತಿದ್ದಾನೆ. ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ನನ್ನಲ್ಲಿಲ್ಲ, ನೀನು ಒಂದು ಮಾತು ಹೇಳಿದರೆ ಸಾಕು. ಏನು ಗಮನಿಸಬಹುದಿಲ್ಲಿ? ಈ ಶತಾಧಿಪತಿಯ ಒಂದು ಶ್ರೇಷ್ಠತೆ ನೋಡ್ರಿ. ನಾವಿಲ್ಲಿ ಯೇಸು ಕ್ರಿಸ್ತನ ಮಾತಿನ ಅಧಿಕಾರವನ್ನು ಸಹ, ಯೇಸು ಕ್ರಿಸ್ತನಿಗಿರುವಂಥ ಅಧಿಕಾರವನ್ನು ಸಹ ಇಲ್ಲಿ ಆತನು ಸ್ಪಷ್ಟವಾಗಿ ಗ್ರಹಿಸಿಕೊಂಡಿದ್ದಾನೆ ಎಂಬುದಾಗಿ ಶ್ರೇಷ್ಠವಾದ ಆಶ್ಚರ್ಯಕರವಾದ ಉದಾಹರಣೆ ಈ ವಾಕ್ಯದಲ್ಲಿ, ಇದರ ಆಳತ್ವ ನಮಗೆ ಗುರುತಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವಂತನಾಗಿದ್ದೇನೆ ಪ್ರಿಯರೇ. ಎಷ್ಟು ಶ್ರೇಷ್ಠವಾದ ವಿಷಯ ನೋಡ್ರಿ. ಆ ಒಂದು ವಿಧೇಯತ್ವವು ಈತನಿಗೆ ಸತ್ಯವಾಗಿ ನೋಡಬೇಕಾದ್ರೆ ಆ ಒಂದು ಶ್ರೇಷ್ಠವಾದ ಆಶ್ಚರ್ಯ ಕಾರ್ಯಕ್ಕೆ ಅದು ದ್ವಾರವನ್ನು ಮಾಡಿ ಅಥವಾ ಮಾರ್ಗವನ್ನು ಮಾಡಿಕೊಟ್ಟಿದೆ ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಇಲ್ಲಿ ನಿಜವಾಗಲೂ ಭಾಳ ಶ್ರೇಷ್ಠವಾದ ಅಂಶವನ್ನು ಗಮನಿಸಬೇಕು. ಆತನ ಮಾತಿನ ಅಧಿಕಾರ ಅಂದರೆ ಯೇಸು ಕ್ರಿಸ್ತ, ನೀವು ಒಂದು ಮಾತು ಹೇಳಿದ್ರೆ ಸಾಕು, ನೀನು ಬರುವಂಥ ಅವಶ್ಯಕತೆ ಇಲ್ಲ. ನಾನು ಹೆಂಗೆ ಹೇಳಿದಾಗ ನನ್ನ ಕೆಳಗಿರುವಂಥ ವ್ಯಕ್ತಿಗಳು ಕೇಳ್ತಾರೋ ಅದೇ ರೀತಿಯಲ್ಲಿ ನೀನು ಮಾತು ಹೇಳಿದ್ರೆ ನನ್ನ ಆಳಿಗಿರುವಂಥ ರೋಗವಾದು ಬಿಟ್ಟು ಹೋಗುವಂಥದ್ದು. ಯಾಕೆಂದರೆ ಆತನ ಅಧಿಕಾರವನ್ನು ಆತನು ಗುರುಸಿದ್ದಾನೆ ಎಂಬ ಹೇಳಲಿಕ್ಕೆ ನಾನು ಮತ್ತೊಂದು ಆವರ್ತಿ ಇಷ್ಟಪಡುವಂಥನಾಗಿದ್ದೇನೆ ಪ್ರಿಯರೇ. ಈ ಅಧಿಕಾರವನ್ನು ಅರ್ಥ ಮಾಡಿಕೊಂಡಿರುವಂಥ ವಿಶ್ವಾಸ ನೋಡೋದಾದರೆ ಅದನ್ನು ನಾವು ನೋಡ್ತಾ ಇದ್ದೀವಿ ಎಷ್ಟು ಶ್ರೇಷ್ಠವಾಗಿರುವಂಥ ವಿಷಯ ಎಂಬುದಾಗಿ ಪ್ರಿಯರೇ. ಎಷ್ಟು ಶ್ರೇಷ್ಠವಾದ, ನಿಜವಾಗಲೂ ನಾವು ಗಮನಿಸಿದ ಒಂದು ಕ್ಷಣ ನಾವು ಆಲೋಚನೆ ಮಾಡಿದ್ರೆ ಎಷ್ಟು ಶ್ರೇಷ್ಠವಾದ ವಿಶ್ವಾಸ. ಆತನ ಅಧಿಕಾರವನ್ನು ಆತನು ಗುರುತಿಸಿದ್ದಾನೆ. ಇವತ್ತು ನಾವು ನೋಡ್ರಿ, ಈ ಒಂದು ವಿಶ್ವಾಸ ಅದು ಯಾವುದಕ್ಕೆ ಸಂಬಂಧ? ಶಿಲುಬೆಗೆ ಸಂಬಂಧ ಎಂಬುದಾಗಿ ನಾವು ಶಿಲುಬೆ, ಶ್ರಮೆ, ಮರಣ, ಪುನರುತ್ಥಾನಗಳಲ್ಲಿ ನಾವಿದ್ದೇವೆ. ಶಿಲುಬೆಯ ಬೆಲೆಯನ್ನು ನಾವು ತಿಳಿದುಕೊಂಡ ವ್ಯಕ್ತಿಗಳಾಗಿದ್ದೇವೆ. ಈ ಶತಾಧಿಪತಿ ಅದನ್ನು ಗುರುತಿಸಿದ್ದಾನೆ ಪ್ರಿಯರೇ. ತನ್ನ ಅಧಿಕಾರವು ಪರಿಪೂರ್ಣವಾಗಿ ಶಿಲುಬೆಯ ಮೇಲೆ ಅದು ಪ್ರತ್ಯಕ್ಷವಾಗುವಂಥದ್ದಾಗಿದೆ ಎಂಬುದಾಗಿ ಆತನು ಗುರುತಿಸಿದ್ದಾನೆ. ಆ ಕಾರ್ಯವು ನಡೆದಿದೆ. ಅದು ತದನಂತರ ಆಗಿರುವಂಥ ವಿಷಯ, ನಮ್ಮ ಶಿಲುಬೆ ಮೇಲೆ ಪರಿಪೂರ್ಣವಾಗಿರುವಂಥ ಅಧಿಕಾರವು, ಕ್ರಿಸ್ತನ ಅಧಿಕಾರವು ನಮಗೆ ಶಿಲುಬೆ ಮೇಲೆ ಸ್ಪಷ್ಟವಾಗಿ ತೋರಿಸುವಂಥದ್ದಾಗಿದೆ. ಯಾಕೆಂದರೆ ನೋಡುವಾಗ ಪ್ರಿಯರೇ, ಶಿಲುಬೆ ಮೇಲೆ ಆಗಿರುವಂಥ ಕೆಲವು ವಿಷಯಗಳನ್ನ ಗಮನಿಸುವಾಗ ಪಾಪದ ಮೇಲೆ ವಿಜಯವನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿಯೇ ನಮ್ಮ ಯೇಸು ಕ್ರಿಸ್ತನು. ಅಷ್ಟು ಮಾತ್ರಕ್ಕಿಲ್ಲ, ಮರಣದ ಮೇಲೆ ಸ್ವತಃ ಜಯವನ್ನು ಹೊಂದಿಕೊಂಡಿರುವಂಥ ದೇವರಾಗಿ ನಾವು ಕಾಣಬಹುದು. ಸೈತಾನನ ಮೇಲೆ, ಲೋಕಾಧಿಪತಿಯ ಮೇಲೆ ಸಹ ಆತನು ವಿಜಯವನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿಯಾಗಿ ನಾವು ಆ ಶಿಲುಬೆ ಮೇಲೆ ನಾವು ಗಮನಿಸಬಹುದು ಪ್ರಿಯರೇ. ಅದಕ್ಕೆ ಶಿಲುಬೆಯೇ ಈ ಇಡೀ ಮಾನವ ಕುಲಕ್ಕೆ ಸ್ವಸ್ಥತೆಯನ್ನು ಕೊಡುವಂಥದ್ದಾಗಿದೆ. ಪಾಪವೆಂಬ ಪಾಪದಿಂದ ಬಂದಿರುವಂಥ ರೋಗಗಳಿಂದಿರ್ಬೋದು, ಈ ಪಾಪದಿಂದ ಬಿಡುಗಡೆ ಮಾಡುವಂಥದ್ದು ಕೇವಲ ಯೇಸು ಕ್ರಿಸ್ತನ ಶಿಲುಬೆ ಎಂಬುದಾಗಿ ನಾವು ಗುರುತಿಸಬೇಕು. ಶತಾಧಿಪತಿ ಗುರುತಿಸಿದ್ದಾನೆ, ನಾವು ಗುರುತಿಸುವಂಥ ವ್ಯಕ್ತಿಗಳಾಗಿದ್ದೇವೆ ಇವತ್ತು. ನಿಜವಾಗಲೂ ಇನ್ನೊಂದು ಉದಾಹರಣೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡೋದಾದರೆ, ಇನ್ನೊಂದು ಶತಾಧಿಪತಿ, ಈ ಶತಾಧಿಪತಿ ಅಲ್ಲ, ಅದೇ ರೋಮ ಸಂಬಂಧಪಟ್ಟಂಥ ಇನ್ನೊಂದು ಶತಾಧಿಪತಿ ಕ್ರಿಸ್ತನ ಶಿಲುಬೆಯ ಸಮಯದಲ್ಲಿ ನೋಡುವಾಗ ಎಲ್ಲ ಕಾರ್ಯಗಳನ್ನು ನೋಡಿ ಆತನು ಹೇಳ್ತಿದ್ದ, ನಿಜವಾಗಲೂ ಈತನ ದೇವರ ಕುಮಾರನೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತನ ಅಧಿಕಾರಕ್ಕೆ ಒಪ್ಪಿಸ್ಕೊಡ್ತಾ ಇದ್ದಾನೆ ಪ್ರೇರೆ. ಏನು ತಿಳ್ಕೋಬೇಕು? ಈ ಲೋಕವು ಕೆಲವು ಸಾರಿ ಗುರುತಿಸಿರ್ಬೋದು, ಆದರೆ ಅಲ್ಲಿ ಗುರುತಿಸುವಂಥ ಅಧಿಕಾರಗಳನ್ನು ನಾವು ಗಮನಿಸುವಾಗ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ಅಧಿಕಾರವನ್ನು ನಾವು ಗುರುತಿಸ್ತಾ ಇದ್ದೀವಿ. ಇವತ್ತು ಆತನ ಅಧಿಕಾರಕ್ಕೆ ನಾವು ಒಪ್ಪಿಸ್ಕೊಡ್ತಿದ್ದೀವ. ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾಗಿರುವಂಥ ಪಾಠಗಳು ಇವತ್ತು ನಾವು ಬೇಗ ನೋಡಿಕೊಳ್ಳೋಣ ಪ್ರಿಯರೇ. ಮೊದಲನೇ ವಿಷಯವನ್ನು ನೋಡುವಾಗ, ನಿಜವಾದ ವಿಶ್ವಾಸ, ನಿಜವಾದ ನಂಬಿಕೆ
ಕ್ರಿಸ್ತನ ಅಧಿಕಾರವನ್ನು ಗುರುತಿಸುವಂಥದ್ದಾಗಿದೆ. ನಿನ್ನಲ್ಲಿ ವಿಶ್ವಾಸ ಇದ್ದರೆ ಆತನ ಅಧಿಕಾರ ಏನೆಂಬುದಾಗಿ ನೀನು ತಿಳ್ಕೊಳ್ತೀವಿ. ನಿನ್ನೆ ಕೂಡ ನಾವು ನೋಡಿದ್ದೀವಿ, ಅಲ್ಟಿಮೇಟ್ ವಿಸ್ಡಮ್ ಇಟ್ ಈಸ್ ನಥಿಂಗ್ ಬಟ್ ಕ್ರಾಸ್ ಆರ್ ಎಲ್ಸ್ ಜೀಸಸ್ ಕ್ರೈಸ್ಟ್. ಆತನೇ ನಿಜವಾದ ಜ್ಞಾನವು, ನಿಜವಾದ ಪರಿಪೂರ್ಣವಾದ ಜ್ಞಾನದ ಮೂಲ ಸೋರ್ಸ್ ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತ ಎಂಬುದಾಗಿ ವಾಕ್ಯದ ಮುಖಾಂತರ ನಾವು ನಿನ್ನೆ ನೋಡಿದ್ದೇವೆ. ವಿದ್ವಾಂಸರು ಆತನನ್ನು ಭೇಟಿಯಾದಾಗ ಅಲ್ಟಿಮೇಟ್ ಆಗಿ ಮನುಷ್ಯನು ಜೀವನದಲ್ಲಿ ಏನೆಲ್ಲ ಮಾಡಬಹುದು, ತನ್ನ ಕೊಟ್ಟಿರೋದು ಜ್ಞಾನದ ಮುಖ. ಆದರೆ ನಾವು ನೋಡಿರುವಂಥ ಪ್ರಸಂಗಿ 3ನೇ ಅಧ್ಯಾಯ 11ರಲ್ಲಿ ನೋಡುವಾಗ ಅನಂತ ಕಾಲದ ಜ್ಞಾನ ಕೊಟ್ಟಿರುವಾಗಲೂ ಸಹ ಅದೊಂದು ಪರಿಮಿತಿ ದೇವರು ಆತನು ಇಟ್ಟಿದ್ದಾನೆ. ಅದು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಮನುಷ್ಯನಿಗೆ. ದೇವರು ಮಾತ್ರ ಮಾಡಲಿಕ್ಕೆ ಶಕ್ತಿವಂತನು. ಆತನೇ ಅಲ್ಟಿಮೇಟ್ ವಿಸ್ಡಮ್ ಎಂಬುದಾಗಿ ನಾವು ನಿನ್ನೆ ನೋಡಿದ್ದೇವೆ. ಅದು ಹೆಚ್ಚಾಗಿ ನನಗೆ ಮತ್ತೆ ವರ್ಣನೆ ಮಾಡಲಿಕ್ಕೆ ವಿವರ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿಯೂ ಸಹ ನಾವು ಗಮನಿಸಬೇಕಾಗಿರೋದು, ನಿಜವಾದ ವಿಶ್ವಾಸವನ್ನು ನೀನು ಇಟ್ಕೊಳ್ಳೋದಾದರೆ ಕ್ರಿಸ್ತನ ಅಧಿಕಾರವನ್ನು ಫಸ್ಟ್ ನೀನು ಒಪ್ಪಿಕೋಬೇಕಾಗಿದೆ, ಅದು ಗುರುತಿಸಬೇಕಾಗಿದೆ ಪ್ರಿಯರೇ. ಶತಾಧಿಪತಿ ಯೇಸುವಿನ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದಾನೆ, ತನ್ನ ಆಳಿಗೆ ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿಯೂ ಸಹ ಆತನ ನಾವು ನೋಡುವಾಗ ಶತಾಧಿಪತಿ ಆಗಿರ್ಬೋದು, ನಾಮಾನನಾಗಿರ್ಬೋದು, ಅವರ ವಿಧೇಯತ್ವವನ್ನು ತೋರಿಸಿದ್ದಾರೆ. ಅವರ ಅಧಿಕಾರವನ್ನು ಪಕ್ಕಕ್ಕಿಟ್ಟು ಈ ಲೋಕದಲ್ಲಿ 100 ಮಂದಿಗೆ ಅಧಿಕಾರ, ಒಂದು ಸೇನಾಧಿಪತಿ ಆಗಿರ್ಬೋದು, 100 ಮಂದಿಗೆ ಸಿಪಾಯಿಗಳ ಮೇಲೆ ಅಧಿಕಾರ ಆಗಿರ್ಬೋದು, ಅವರ ಅಧಿಕಾರವೆಲ್ಲವನ್ನು ಸಹ ಬದಿಗಿಟ್ಟು ಅವರ ವಿಧೇಯತ್ವವನ್ನು ತೋರಿಸಿಕೊಂಡು ಅವರ ತಗ್ಗಿಸಿಕೊಳ್ಳುವ ಸ್ವಭಾವವು ಅವರು ತೋರಿಸಿ ಏನು ಮಾಡಿದ್ದಾರೆ, ಅದರ ಕೃಪೆಗೆ ಮಾರ್ಗವನ್ನು ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿಯೂ ಸಹ ಆ ತಗ್ಗಿಸಿಕೊಳ್ಳುವಂಥ ಸ್ವಭಾವ ನಮ್ಮಲ್ಲಿ ಇದೆಯಾ? ಇವತ್ತು ನಾಮಾನನಾಗಿರುವ ಶತಾಧಿಪತಿ ಅವರು ತಗ್ಗಿಸಿಕೊಳ್ಳುವಂಥ ಸ್ವಭಾವವನ್ನು, ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾರೆ, ಅದ್ಭುತ ಕಾರ್ಯಗಳನ್ನು ಪಡೆದುಕೊಂಡಿದ್ದಾರೆ. ಪ್ರೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ 3ನೇ ವಿಷಯ ನೋಡುವಾಗ, ಈ ರಕ್ಷಣೆ ಎಂಬುದು ಈ ವಾಕ್ಯದ ಮುಖಾಂತರ ಒಬ್ಬರಿಗೆ ಮಾತ್ರ ಸೀಮಿತ ಇಲ್ಲ. ನಾವು ನಿನ್ನೆ ಸಹ ನೋಡಿದ್ದೇವೆ, ಗಲಾತಿ 3:28ರಲ್ಲಿ ನೋಡ್ಬೋದು. ಅನೇಕ ರೀತಿಯಲ್ಲಿ ಯೋಹಾನ 3:16ರಲ್ಲಿ ಕೂಡ ನೋಡ್ಬೋದು ಮಾತುಗಳು. ದೇವರ ವಾಕ್ಯವನ್ನು ಗಮನಿಸುವಾಗ ಈ ಒಂದು ರಕ್ಷಣೆ ಇಡೀ ಪ್ರಪಂಚಕ್ಕೆ, ಇಡೀ ಮಾನವ ಕುಲಕ್ಕೆ ಯಾರಿಗೂ ಕೂಡ ಇಲ್ಲಿ ಭೇದ ಭಾವವಿಲ್ಲ ಎಂಬುದಾಗಿ ಈ ಒಂದು ಕಥೆಯ ಮುಖಾಂತರ, ಇಲ್ಲಿ ನಡೆದಿರುವ ಸಂಘಟನೆ ಮುಖಾಂತರ ತಿಳ್ಕೊಬೋದು. ಯಾವ ರೀತಿ ಎಂಬುದಾಗಿ ನೋಡುವಾಗ, ನಾಮಾನನು ಸಹ ಸಿರಿಯ ದೇಶಕ್ಕೆ ಸಂಬಂಧಪಟ್ಟಿರುವಂಥ ವ್ಯಕ್ತಿ, ಅನ್ಯ ದೇಶಸ್ಥನು ಅಥವಾ ವಿದೇಶಿ ಎಂಬುದಾಗಿ ಕರೀಬೋದು. ಅಷ್ಟು ಮಾತ್ರಕ್ಕಲ್ಲ, ಈ ಶತಾಧಿಪತಿ ಕೂಡ ವಿದೇಶನೆಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಇಬ್ಬರು ಅನ್ಯರಾಗಿದ್ದರು, ಇಬ್ಬರು ವಿದೇಶಿಯರಾಗಿದ್ದರೂ ಸಹ ಇಲ್ಲಿ ದೇವರ ಕೃಪೆ ಅವರಿಗೆ ಸ್ಪಷ್ಟವಾಗಿ ಅವರ ಜೀವನದಲ್ಲಿ ಅದು ಅನುಭವಿಸಿದ್ದಾರೆ. ಅವರಿಗೆ ಬೇರೆ ರೀತಿಯಲ್ಲಿ ಅದು ಅಡ್ಡಿಪಡಿಸಿಲ್ಲ. ಯಾಕಂದರೆ ಶಿಲುಬೆಯ ಸಂದೇಶ ಒಂದೇ, ಯೇಸು ಕ್ರಿಸ್ತನ ಶಿಲುಬೆ. ಅದು ಎಲ್ಲರಿಗೂ ಯೇಸು ಕ್ರಿಸ್ತನು ಸರ್ವ ಮಾನವಾಳಿಗೆ ರಕ್ಷಕನಾಗಿದ್ದಾನೆ ಎಂಬುದಾಗಿ ಈ ಸತ್ಯಾಂಶ ನಾವು ತಿಳ್ಕೋಬೇಕು ಪ್ರಿಯರೇ. ನಾವು ನೋಡಿ ಗಮನಿಸುವಾಗ ಇವತ್ತು ಯೇಸು ಕ್ರಿಸ್ತನು ಆತನ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ನಾನು ಮುಗಿಸ್ತಾ ಇದ್ದಾನೆ, ನಾವು ನಂಬ್ತಾ ಇದ್ದೀವ ಪ್ರಿಯರೇ? ಅಥವಾ ಶಿಲುಬೆ ಹಾಕಲ್ಪಡುವಂಥ ಯೇಸು ಕ್ರಿಸ್ತನ ಅಧಿಕಾರವನ್ನು ನಂಬ್ತಾ ಇದ್ದೀವ ನಾವು? ನೋಡ್ರಿ, ಅಥವಾ ನಮ್ಮ ಶಕ್ತಿಯನ್ನು ನಾವು ಆತನ ಶಕ್ತಿಯ ಮೇಲೆ, ಆ ಶಿಲುಬೆಯ ಶಕ್ತಿಯ ಮೇಲೆ ನಾವು ಆಧಾರ ಮಾಡಿಕೊಂಡಿದ್ದೇವಾ? ಅದನ್ನು ನಂಬ್ತಾ ಇದ್ದೀವ? ಅಥವಾ ನಮ್ಮ ಸ್ವಂತ ಶಕ್ತಿ, ಸ್ವಶಕ್ತಿ ಮೇಲೆ ನಾವು ಆಧಾರಗೊಂಡಿರುವಂಥ ವ್ಯಕ್ತಿಗಳಾಗಿದ್ದೇವೆ? ನಮ್ಮ ಜೀವನದಲ್ಲಿ ಇವತ್ತು ಪರೀಕ್ಷೆ ಮಾಡ್ಕೋಬೇಕು. ಯೇಸುವಿನ ಕೇವಲ ಒಂದು ಮಾತು ಸಾಕು ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಶೂನ್ಯದಿಂದ ಸರ್ವವನ್ನು ಸೃಷ್ಟಿ ಮಾಡಿರುವಂಥ ಆ ಶ್ರೇಷ್ಠವಾದ ಮಾತು ಸಾಕ್ರಿ ಎಲ್ಲವನ್ನು ಬದಲಾಯಿಸಲಿಕ್ಕೆ. ಲಾಜರ್ನ ವಿಷಯದಲ್ಲಿ ಸತ್ತು ಹೋಗಿದಂಥ ಲಾಜರ್ ಅದೇ ಮಾತು, ಎದ್ದು ಬಾ ಅಂತಾಗ ಎದ್ದು ಬಂದಿರುವಂಥ ಲಾಜರ್ನ ನೋಡ್ಬೋದು. ಆತನ ಮಾತು ಶಕ್ತಿಯುಳ್ಳ ಮಾತು, ಆತನ ಮಾತು ಸಾಕು ನಮ್ಮ ಜೀವನಕ್ಕೆ ಅದೆಲ್ಲವನ್ನು ಬದಲಾಯಿಸಲಿಕ್ಕೆ ಶಕ್ತಿವಂತ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಕೊನೆಯದಾಗಿ ಶತಾಧಿಪತಿ ಕ್ರಿಸ್ತನನ್ನು ಆತನು ಸಂಧಿಸಿರುವಂತಾಗ ಆತನ ಅಧಿಕಾರವನ್ನು ಆತನು ಗುರುತಿಸಿದ್ದಾನೆ. ಪ್ರೇರೆ, ಅದೇ ಅಧಿಕಾರವು ತದನಂತರ ಶಿಲುಬೆಯ ಮೇಲೆ ಸ್ಪಷ್ಟವಾಗಿ ಇವತ್ತು ಪ್ರಪಂಚಕ್ಕೆ, ಇವತ್ತು ಮಾನವ ಕುಲಕ್ಕೆ ಸ್ಪಷ್ಟವಾಗಿ ಆತನ ಶಕ್ತಿ ಏನೆಂಬುದಾಗಿ ತೋರಿಸಲ್ಪಟ್ಟಿದೆ. ಮೂರರಿಂದ ಪುನರುತ್ಥಾನವಾಗಿ ಎದ್ದು ಬಂದು ಪ್ರೇರೆ, ಇವತ್ತು ಶಿಲುಬೆಗೆ ಹಾಕಲ್ಪಡುವಂಥ ಯೇಸು ಕ್ರಿಸ್ತನು ಪ್ರಪಂಚಕ್ಕೆ, ಇಡೀ ಮಾನವ ಕುಲಕ್ಕೆ ಆತನ ರಕ್ಷಕನಾಗಿದ್ದಾನೆ. ನನ್ನ ಜೀವನದಲ್ಲಿ ಇವತ್ತು ತನ್ನ ಅಧಿಕಾರಕ್ಕೆ ಒಪ್ಪಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವ? ನಮಗಿರುವಂಥ ಸ್ವಲ್ಪ ಮಲ್ಪ ಅಧಿಕಾರಕ್ಕೆ ಅಥವಾ ನಮಗಿರುವಂಥ ಸ್ವಲ್ಪ ಶ್ರೇಷ್ಠ ಒಂದು ಆಸ್ತಿ ಪಾಸ್ತಿಗಳಿಗೆ ನಾವು ಹೆಚ್ಚಿಸಿಕೊಂಡು ಆತನ ಅಧಿಕಾರವನ್ನು ಪಕ್ಕಕ್ಕಿಟ್ಟು, ನನಗೆ ಇದಿದೆ, ನನ್ನ ಶಕ್ತಿ ಇದೆ, ನನ್ನ ಬಲವಿದೆ, ನನ್ನ ಆರೋಗ್ಯವಿದೆ, ನಾನು ಎಲ್ಲ ಮಾಡಬಲ್ಲೆ ಎಂಬುದಾಗಿ ನಿನ್ನ ಅಧಿಕಾರದ ಮೇಲೂ ಆತುಕೊಂಡು ಅನೇಕ ಸಾರಿ ನೀನು ಎಡೆಯು ಬಿದ್ದಿದೆಯಾ? ಒಂದು ಸಾರಿ ಆಲೋಚನೆ ಮಾಡ್ಕೊ. ಆಗಿರುವಂಥ ಸಂದರ್ಭದಲ್ಲಿ ಇರುವುದಾದರೆ ಇವತ್ತು ನೀನು ಯಾವುದೇ ಶ್ರೇಷ್ಠವಾದ ಉನ್ನತ ಸ್ಥಾನದಲ್ಲಿರಬಹುದು, ಶ್ರೇಷ್ಠವಾದ ವ್ಯಕ್ತಿಗಳೇ ಯೇಸು ಕ್ರಿಸ್ತನಲ್ಲಿ ಸಂಧಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ನಿನ್ನೆ ವಿದ್ವಾಂಸರ ವಿಷಯದಲ್ಲಿ ನೋಡ್ತಾ ಇದ್ದೇವೆ, ಇವತ್ತು ಆ ಒಂದು ಶತಾಧಿಪತಿ ಆಗಿರುವ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನೀನು ನಾನು ಎಷ್ಟವರು ಇವತ್ತು ಯಾವುದಕ್ಕೂ ಬಾರದಂಥ ನನ್ನ ಜೀವನವನ್ನು ತನ್ನ ಅಪಾರವಾದ ಪ್ರೀತಿಯಿಂದ, ತನ್ನ ಶಿಲುಬೆ ಮೇಲೆ ತನ್ನ ಒಂದು ಶ್ರೇಷ್ಠವಾದ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನನ್ನನ್ನು ಆತನು ಕೊಂಡ್ಕೊಂಡಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಕ್ಷಮಿಸಿದ್ದಾನೆ, ಹತ್ತಿರ ತಗೊಂಡಿದ್ದಾನೆ.
ಇವೆಲ್ಲವೂ ಮಾಡಿ ಮುಗಿಸಿದ ನಂತರ ಕೂಡ ನೀನು ಇನ್ನೂ ನಿನ್ನ ಸ್ವಂತ ಅಧಿಕಾರದ ಮೇಲೆ ನಿನ್ನ ಅಧಿಕಾರ ದರ್ಪವನ್ನು ನೋಡಿಕೊಂಡು, ನಿನ್ನ ಆಸ್ತಿಯ ದರ್ಪವನ್ನು ನೋಡಿಕೊಂಡು, ನಿನ್ನ ಬಂಧು ಬಳಗವನ್ನು ನೋಡಿಕೊಂಡು, ಇನ್ನೂ ನಿನ್ನ ಸ್ವತಃ ನಿನ್ನ ಸ್ವಶಕ್ತಿ ಮೇಲೆ ಆತುಕೊಂಡು ನೀನು ಹೋಗುವುದಾದರೆ ಅನೇಕ ಸಾರಿ ನೀನು ವಿಫಲವಾಗುವಂಥ ವ್ಯಕ್ತಿಯಾಗಿದ್ದೆ. ಅದಕ್ಕಿಂತ ಬದಲಾಗಿ ಶತಾಧಿಪತಿಯ ರೀತಿಯಲ್ಲಿ, ನಾಮಾನ ರೀತಿಯಲ್ಲಿ ತಗ್ಗಿಸಿಕೊಂಡು ಆತನ ಅಧಿಕಾರಕ್ಕೆ ಒಳಪಡುವ ವ್ಯಕ್ತಿಗಳು ನಾವು ಆಗಿದ್ದರೆ ಈ ಲೋಕಯಾತ್ರೆಯಲ್ಲಿ ನಿಜವಾಗಲೂ ನಮ್ಮ ಜೀವನದ ನಮ್ಮ ಅನುನಿತ್ಯದ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಸಹ ನಾವು ಜಯವನ್ನು ಕಾಣಲಿಕ್ಕೆ ಸಾಧ್ಯ, ನಮ್ಮ ಮಾರ್ಗವನ್ನು ಸರಳ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಇತರರಿಗೂ ಸಹ ನಾವು ಆ ಮಾರ್ಗವನ್ನು ತೋರಿಸಲಿಕ್ಕೆ ಸಾಧ್ಯ. ನಮ್ಮ ವಿಶ್ವಾಸದ ಮುಖಾಂತರ, ನಮ್ಮ ತಗ್ಗಿಸಿಕೊಳ್ಳುವ ಸ್ವಭಾವಗಳ ಮುಖಾಂತರ, ನಮ್ಮ ಅಧಿಕಾರದಲ್ಲಿಯೂ, ನಮ್ಮ ಶ್ರೇಷ್ಠವಾದ ಉನ್ನತವಾದ ಜೀವನದಲ್ಲಿಯೂ ಸಹ ನಮ್ಮ ವಿಧೇಯತ್ವ, ನಮ್ಮ ಹಂಬಲ್ನೆಸ್, ನಮ್ಮ ಒಂದು ಮಾರ್ಗದರ್ಶಕ ಇತರರಿಗೆ, ಅನ್ಯರಿಗೆ ಅದು ಆಕರ್ಷಣೆ ಮಾಡುವಂಥ ವ್ಯಕ್ತಿಗಳಾಗಿ ನಾವಿರಲಿಕ್ಕೆ ಪ್ರಯತ್ನ ಮಾಡೋಣ. ದೇವರು ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇನ್.